ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲೆ. ಇವತ್ತು ಗುರುವಾರ, ಹಾಗೆ ಇನ್ನು ನಾಳೆ ಏಕಾದಶಿ ಅಂತ ಹೇಳ್ತೀನಿ. ವರ್ಷಕ್ಕೆ ಒಂದು ಸಲ ಬರೋ ತುಂಬಾ ಶ್ರೇಷ್ಠವಾದ ಏಕಾದಶಿ ಇದೆ. ಯಾರೂ ಮಿಸ್ ಮಾಡ್ಕೊತಾನೆ ಏಕಾದಶಿ ದಿನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ನಾನು ರಾಘವೇಂದ್ರ ಸ್ವಾಮಿಗೆ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ. ಇನ್ನು ಗುರುವಾರ ಏಕಾದಶಿ ಸ್ಟಾರ್ಟ್ ಆಗೋ ಸಮಯ ಬಂದು 12:22 PM ಇಂದ ಶುಕ್ರವಾರ ಬೆಳಗ್ಗೆ 10:19 AM ತನಕ ಇರುತ್ತೆ. ನಾಳೆ ವೈಕುಂಠ ಏಕಾದಶಿ ಪ್ರಯುಕ್ತ ದೇವಸ್ಥಾನಕ್ಕೆ ಹೋಗೋದನ್ನ ಮರಿಬೇಡಿ. ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಾನಿವತ್ತು ರಾಘವೇಂದ್ರ ಸ್ವಾಮಿಗೆ ನೈವೇದ್ಯಕ್ಕೆ ಹೆಸರುಕಾಳು ಪಾಯಸ ಮಾಡಿದ್ದೆ, ಅದನ್ನು ತೋರಿಸ್ತೀನಿ ಬನ್ನಿ ಕ್ವಿಕ್ಕಾಗಿ. 1 ಕಪ್ಪು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಇನ್ನು 1/4 ಕಪ್ಪು ಅಕ್ಕಿ ತೊಗೊಂಡು ಇದನ್ನು ರಾತ್ರಿನೇ ನೆನೆಸಿಟ್ಟಿದೆ. ಈಗ ಅದನ್ನು ಬೆಳಗ್ಗೆ ತೊಳ್ಕೊಂಡು ಕ್ಲೀನಾಗಿ 2-3 ಸಲ ಈಗ ನಾವೇನು ನೀರು ಕುಡಿತೀವಿ ಆ ಗ್ಲಾಸಲ್ಲಿ ಒಂದೇ ಒಂದು ಗ್ಲಾಸ್ ನೀರು ಹಾಕಿಬಿಟ್ಟು 3 ವಿಷಲ್ ತೊಗೊತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಬೆಲ್ಲನ ಕರ್ಗೋಕೆ ಇಡ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. 1/4 ಕಪ್ಪಷ್ಟು ನೀರು ಹಾಕಿ 1 ಕಪ್ಪಷ್ಟು ಮೆಷರ್ಮೆಂಟಲ್ಲಿ ನಾವು ತೋರಿಸಿದ್ಮೇಲೆ ಅದೇ ಕಪ್ ಮೆಷರ್ಮೆಂಟಲ್ಲಿ ಬೆಲ್ಲನ ಕರ್ಗೋಕೆ ಇಡ್ಕೊತಾ ಇದ್ದೀನಿ. ಈಗ 3 ವಿಷಲ್ ತೊಗೊಂಡಿದ್ದೀನಿ. ಈಗ ವಿಷಲ್ ಹೋದ್ಮೇಲೆ ನೋಡ್ತಾ ಇರ್ಬೋದು ಚೆನ್ನಾಗಿ ಬಾಯ್ಲ್ ಆಗಿದೆ. 3 ವಿಷಲ್ ಹಾಕಿ ತೊಗೊಂಡಿದ್ದೀನಿ ನಾನು. ಈಗ ಇದನ್ನು ಪಕ್ಕದಲ್ಲಿ ಏನಿಲ್ಲ, ಜಸ್ಟ್ ಹಾಗೇ ಕ್ವಿಕ್ಕಾಗಿ ಮಾಡ್ಬೋದು ಅಂತಲೇ ಹೇಳ್ತೀನಿ. ನಾನು ಈಗ ಬೆಲ್ಲ ಏನು ಕರಗಿಸಿದೆ ಅದನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಫಿಲ್ಟರ್ ಮಾಡ್ಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ಅದು ಕುದೀತಾ ಇದೆ. ಬೆಲ್ಲ ಸೇರಿಸಿದ ಮೇಲೆ ಕಲರೇ ಚೇಂಜ್ ಆಗೋಯ್ತು. ಈಗ ಕುದಿಯೋ ಟೈಮಲ್ಲಿ 1 ಕಪ್ಪಷ್ಟು ನಾನು ಹಸಿ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳಿ. ಹಾಗೆ ಇವಾಗ ಒಂದು ಸಿಂಪಲ್ಲಾಗಿ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡೋದು ತೋರಿಸ್ತೀನಿ ಬನ್ನಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಕಡಲೆಬೀಜ ಹಾಕಿ ಹುರಿತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಹುರಿತಾ ಇದ್ದೀನಿ. ನಾನು 7ರಿಂದ 8 ಹಸಿಮೆಣಸಿನಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. 1/4 ಟೇಬಲ್ ಸ್ಪೂನ್ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಮತ್ತು ಹಸಿ ಕರಿಬೇವಿನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು 2 ನಿಮಿಷ ಬಾಣಿಸ್ಕೊತೀನಿ. ಇಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಈಗ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಈಗ ಸ್ವಲ್ಪ ಉಪ್ಪು ಹಾಕ್ತಿದ್ರೆ ಅದು ಬೇಗ ಬೇಯುತ್ತೆ ಅಂತೇಳಿ ಉಪ್ಪನ್ನು ಕೂಡ ಸೇರಿಸ್ಕೊತೀನಿ. ಇದನ್ನು ಒಂದು 5 ನಿಮಿಷ ತನಕ ಬಿಟ್ಕೊಂಡ್ರೆ ಚೆನ್ನಾಗಿದು ಬಾಡಿರುತ್ತೆ ಅಂತಲೇ ಹೇಳ್ತೀನಿ. ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿ ಒಂದು 2-3 ನಿಮಿಷ ಬಿಡಬೇಕು. ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗುತ್ತೆ ಅಂತಲೇ ಹೇಳ್ತೀನಿ. ಬೆಂದಂಗಾಗಿದೆ, ಈರುಳ್ಳಿ ಎಲ್ಲ ಕಣಗ್ದಂಗಾಗಿದೆ. ಈಗ ಇದೇ ಸಮಯದಲ್ಲಿ ನಾನು ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. 1 ಗಾತ್ರದಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕ್ವಿಕ್ಕಾಗಿ ಆಗುತ್ತೆ ಅಂತಲೇ ಹೇಳ್ತೀನಿ ಬೆಳಗ್ಗೆ ಸಮಯದಲ್ಲಿ. ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇದನ್ನು ಅನ್ನಕ್ಕೆ ಹಾಕಿ ಕಲಿಸಿದ್ರೆ ತುಂಬಾ ರುಚಿಯಾಗಿರುತ್ತೆ. ತುಂಬ ಕ್ವಿಕ್ಕಾಗಿ ಸಿಂಪಲ್. ಫೈನಲಾಗಿ ನಾನು ಅರ್ಧ ಟೇಬಲ್ ಸ್ಪೂನ್ನ ಪುಡಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಚಿತ್ರಾನ್ನ ಕಲಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಕಡಿಮೆ ಆಯಿತು ಅನ್ಸಿದ್ರೆ ಕಲಿಸ್ಕೋಬೋದು. ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ನ ಹೆಂಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಹೆಸರುಕಾಳು ಪಾಯಸ ಮತ್ತು ನಿಂಬೆಹಣ್ಣಿನ ಚಿತ್ರಾನ್ನ ಕ್ವಿಕ್ಕಾಗಿ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.